ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಕಾಲವೇನು ನಿಂತ ನೀರಲ್ಲ, ಸದಾ ಹರಿಯುತ್ತಲೇ ಇರುತ್ತೆ. ಹಳೆ ನೀರು ಹೋಗುತ್ತೆ, ಹೊಸ ನೀರು ಬರುತ್ತೆ. ಜೀವನದ ಪಯಣವೂ ಹಾಗೆ. ಹಿಂದಿನದು ಇಂದಿಲ್ಲ, ಇಂದಿನದು ಮುಂದಿರುತ್ತೆ ಎನ್ನಲಾಗದು. ಆದರೆ ಬದಲಾವಣೆ ಮೌಲ್ಯಗಳ ಬದಲಾಯಿಸಬಾರದು ಅಷ್ಟೇ. ಪ್ಲಾಸ್ಟಿಕ್ ಸ್ಟೀಲ್ ಬಂದ ನಂತರ ಪಟ್ಟಣದ ಅಡುಗೆಗಳ ಮಾತ್ರ ಬದಲಾಗಿಲ್ಲ, ಗ್ರಾಮೀಣ ಬದುಕಿನಲ್ಲೂ ಪ್ರಭಾವ ಬೀರಿದೆ. ಆದರೆ ನಿತ್ಯ ಬಳಕೆಯ ಕಂಚು, ತಾಮ್ರ, ಹಿತ್ತಾಳೆ, ಮಣ್ಣಿನ ಮಡಿಕೆ ಕುಡಿಕೆ ಸ್ಥಾನ ಕಳೆದುಕೊಂಡಿದೆ. ಇವತ್ತು ಹಿಂದಿನವರ ಕೃಷಿ, ಅಡುಗೆ, ಗ್ರಾಮೀಣ ಆಟೋಟ ಎಲ್ಲವೂ ಬದಲಾಗಿದೆ. ಆದರೆ ಬದಲಾದ ಕಾಲಘಟ್ಟದಲ್ಲಿ ಇಷ್ಟು ದೊಡ್ಡ ಮಟ್ಟದ ರಾಷ್ಟ್ರ ವಸ್ತುಗಳು ನೆನಪಾಗಿದ್ದು ಹೇಗೆ, ಅದರ ವಿಶೇಷ ಏನು ನೋಡಿಕೊಂಡು ಬರೋಣ ಬನ್ನಿ. ಕುಂದಾಧ್ಯಯನ ಕೇಂದ್ರ, ನಮ್ಮ ಕುಂದಾಪುರ ಕನ್ನಡ ಬಳಗ ಗಲ್ಫ್, ಕುಂದಾಪುರ.com, ನ್ಯೂಸ್ 14, ಕುಂದಾಪುರ ಕನ್ನಡ ದಿನಾಚರಣೆಯಲ್ಲಿ ಪರಿಕರಗಳ ವೀಕ್ಷಣೆ ಆ ಕಾಲಕ್ಕೆ ತಳ್ಳಿದ್ದು ಸುಳ್ಳಲ್ಲ. ಎತ್ತಿನ ಗಾಡಿ ಕರಾವಳಿಯಲ್ಲಿ ಇದೆ ಅಂದರೆ ಇದೆ, ಇಲ್ಲ ಅಂದರೆ ಇಲ್ಲ. ಪ್ಲಾಸ್ಟಿಕ್ ಬಂದ ನಂತರ ಬಂತು. ಭತ್ತದ ನಾಟಿ ಗದ್ದೆಯಲ್ಲಿ ಕಂಡುಬರುತ್ತಿದ್ದ ಗೊರಬು ಕಾಣೆಯಾಗಿದ್ದರೂ ವಸ್ತು ಪ್ರದರ್ಶನದಲ್ಲಿ ಗೊರಬು ಪ್ರತ್ಯಕ್ಷ. ಅಕ್ಕಿ ಮುಡಿ, ತಿರಿ, ಇರಿಕೆ, ಎಲ್ಲರಿಗೂ ಇಷ್ಟವಾಗುವ ಹಲಸಿನೆಲೆ ಕೊಟ್ಟೆ, ಗ್ರಾಮೀಣ ಭಾಗದ ಹಾಡು, ಹಸೆ ಎಲ್ಲವೂ ಗ್ರಾಮ ದರ್ಶನದ ಒಂದು ಭಾಗ. ಈ ಅಡಾವಡಿ ಇಲ್ಲದ ಕಾಲದಲ್ಲಿ ಮನೋರಂಜನೆಯ ಸರಕು ಚೆನ್ನೆ ಮಣೆ, ಪಗಡೆ ಮಣೆ, ಮಡಿಕೆ, ಕುಡಿಕೆ, ಈಸುಳಿ, ಸುರಿಮಣೆ, ಸಾಂಬಾರು ಡಬ್ಬ, ಸಿದ್ದೆ, ಸೇರು, ಚಟಾಕು, ಪಣತ, ಕೊಳಗ ಹೀಗೆ ಅನಾವರಣಗಳು. ನೇಗಿಲು, ನೊಗ, ಮೀನು, ಜೊತಕ, ನಳ್ಳಿ, ಮರಿಗೆ, ಗಿಂಡಿ, ಪೀಚುದಾರಿ, ತುಪ್ಪದ ಗಿಂಡಿ, ಆಕಾಶ ಬುಟ್ಟಿ, ರೈಲು ಚೊಂಬು, ಎಣ್ಣೆ ಕಂಚು, ತೊಟ್ಟಿಲು, ಬುಟ್ಟಿ, ಕುಕ್ಕೆ, ಗೊಬ್ಬರದ ಕಲ್ಲಿ, ಎಡಿಗೆ, ಗ್ಯಾಸ್ ಲೈಟ್, ಲಾಟಿನ್, ಲ್ಯಾಂಪ್ ಎಲ್ಲವೂ ಬಳಸಿ ಮೂಲೆ ಸೇರಿದ ವಸ್ತುಗಳೇ. ಯಾವುದೇ ಕೆಮಿಕಲ್ ಬಳಸದೆ ಬೀಜ, ಆಹಾರ ಧಾನ್ಯ ರಚಿಸುವ ರಂಜನೆಗೆ ಹರಿ, ಮಾವಿನಕಾಯಿ, ಹಲಸಿನ ತೊಳೆ, ಉಪ್ಪು ನೀರಲ್ಲಿ ಹಾಕಿಡುವ ಜಾಲಿ, ಉಪ್ಪಿನಕಾಯಿ ಜಾಲಿ, ಕೈಮರಿಗೆ, ಉಪ್ಪಿನ ಕೈಮರಿಗೆ, ಅನ್ನದ ಮಡಿಕೆ, ಬಾಂಡ್ಲಿ ಎಲ್ಲವೂ ಅಚ್ಚರಿಯ ವಸ್ತು. ಸ್ನೇಹಿತರೆ, ಗ್ರಾಮೀಣ ಬದುಕಿನ ಚಿತ್ರಣ ಅನಾವರಣ ನಿಜಕ್ಕೂ ಸಾಮಾನ್ಯ ಕೆಲಸವೇನೂ ಅಲ್ಲ. ಸಾಹಿತಿ ದಂಪತಿಗಳು ತಲೆ ಗುರುತಿಸಿಕೊಂಡ ಕಸಾಪ ಜಿಲ್ಲಾ ಮಾಜಿ ಅಧ್ಯಕ್ಷ ಚಂದ್ರಶೇಖರ್ ಹೊಳ್ಳ, ವರಮಹಾಲಕ್ಷ್ಮಿ ಹೊಳ್ಳ ಪರಿಶ್ರಮ ಅಷ್ಟೇ ಅಲ್ಲ, ಅವರು ಅದಕ್ಕಾಗಿ ತನ್ನ ಮನ ಧನ ವಿನಿಯೋಗಿಸಿದ್ದಾರೆ. ಅವರಿಗೊಂದು ಕೃತಜ್ಞತೆ ಸಲ್ಲಲೇಬೇಕು. ಪ್ರದರ್ಶನ ವ್ಯವಸ್ಥೆ ಮಾಡಿದ ಶಿಕ್ಷಕ ಗಣಪತಿ ಹೋಬಳಿದಾರ್, ಪತ್ರಕರ್ತ ಸುನೀಲ್ ಬೈಂದೂರ್, ಪರಿಶ್ರಮ ಸಾರ್ಥಕ. ಸ್ನೇಹಿತರೆ, ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.